ಹಾಯ್ ಫ್ರೆಂಡ್ಸ್, ನಾನಿವತ್ತು ಗೆಣಸಿನ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಬೇಯಿಸಿರೋ ಒಂದು 2 ಗೆಣಸು ತೊಗೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಥರ ತುರಿಬೇಕು, ಸ್ವಲ್ಪ ಅಂದರೆ ಸ್ಮೂತಾಗಿ ಬರುತ್ತೆ. ಬೇಕಿದ್ದರೆ ನೀವು ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿದ್ರು ನಡೆಯುತ್ತೆ, ಸ್ವಲ್ಪ ಗೆಡ್ಡೆ ಥರ ಉಳಿಯುತ್ತೆ. ಈ ಥರ ತುರ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಬರ್ತದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಮತ್ತು 1 ಸ್ಪೂನ್ ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಅದನ್ನು ನೋಡಿ ಈ ಥರ ಎಲ್ಲನೂ ಪೂರ್ತಿಯಾಗಿ ಮಸಾಲನೂ ಹೊಂದ್ಕೊಳ್ಳೋ ಥರ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿಕೊಂಡು, ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಕೈಯಲ್ಲಿ ರೌಂಡ್ ಮಾಡಿಕೊಂಡು ಒಂದು ಉಂಡೆ ಮಾಡ್ಕೋಬೇಕು. ಒಂದು ಸಣ್ಣ ಸೈಜಲ್ಲಿ ಉಂಡೆ ಮಾಡಿಕೊಂಡು ಅದಕ್ಕೆ ರೌಂಡ್ ಶೇಪ್ ಕೊಟ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ನಾವು ಅದಕ್ಕೆ ಮಾಡಿ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು ಹಚ್ತಾಯಿದ್ದೀನಿ. ಹಚ್ಚಿ ನಾವು ಇದನ್ನು ಶಾಲೋ ಫ್ರೈ ಮಾಡ್ಬೋದು ಅಥವಾ ಡೀಪ್ ಫ್ರೈ ಮಾಡ್ಬೋದು, ನಿಮ್ಮ ಇಷ್ಟ ಬಂದಾಗೆ ಮಾಡ್ಬೋದು. ನಾನಿಲ್ಲಿ ಡಯಟ್ ಫುಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅಷ್ಟರಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು. ಇದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಒಂದು 3-4 ನಿಮಿಷ ಬೇಯಿಸ್ಬೇಕು. ಅದನ್ನು ಈ ಥರ ಬೇಯಿಸಿದ ತಕ್ಷಣ ಅದನ್ನು ತೆಗಿಬೋದು. ನಾವು ಇದನ್ನು ಮಕ್ಕಳಿಗೆ ಸ್ಕೂಲ್ ಟಿಫಿನ್ ಬಾಕ್ಸಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗಾಗಿ ಹಾಕ್ಬೋದು. ಇದು ತುಂಬ ಹೆಲ್ದಿ ಫುಡ್ ಆಗಿರುತ್ತೆ. ಕೇವಲ ಗೆಣಸಿಂದ ಮಾತ್ರ ಮಾಡಿರೋದು. ಇದಕ್ಕೆ ಹೆಚ್ಚು ಮಸಾಲೆ ಅಥವಾ ಯಾವುದೇ ಥರ ಬೇರೆ ವಸ್ತು ಯೂಸ್ ಮಾಡಿಲ್ಲ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಸ್ಮೂತಾಗಿ ಬಂದಿವೆ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಇದು. ಬಾಯ್ ಫ್ರೆಂಡ್ಸ್.